ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ ಇಲ್ಲಿ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗಳಿಗೆ ಅಪ್ಲಿಕೇಶನ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಕರೀತಾರೆ. ಇಲ್ಲಿ 5ನೇ ತರಗತಿ ಈ ವರ್ಷ ಯಾರ್ಯಾರು ಕಲಿತಾ ಇದ್ರಿ ಆ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಈಗಾಗಲೇ ನಾನು ಕಳೆದ 2 ವರ್ಷಗಳಿಂದ ನವೋದಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ಹಾಗೂ ಇಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ, ಅದರೊಂದಿಗೆ ಇಲ್ಲಿ ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ಗಳು ಹೇಗಿವೆ, ನಾವು ಯಾವ ರೀತಿಯಾಗಿ ಸಿದ್ಧತೆ ನಡೆಸಬೇಕು ಎಕ್ಸಾಮ್ಗೆ ಅನ್ನುವಂತಹ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ತಾವುಗಳು ಇಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು, ಇಲ್ಲಿ ನವೋದಯ ತರಬೇತಿ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳು ಬರುತ್ತವೆ. ಸೊ ತಾವಿಲ್ಲಿ ಪೋಷಕರು ಯಾರಿದ್ದೀರಿ, ತಮ್ಮ ಮಕ್ಕಳಿಗೆ ಈ ವಿಡಿಯೋಗಳನ್ನು ಅಂದರೆ ಇಲ್ಲಿ ಅವರಿಗೆ ತುಂಬ ಉಪಯುಕ್ತವಾದಂಥ ವಿಡಿಯೋಗಳು ತಮಗೆ ಸಿಗುತ್ತವೆ. ತುಂಬ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಆದ್ದರಿಂದ ಈ ಈ ವಿಡಿಯೋಗಳನ್ನು ಅವರಿಗೆ ಕನಿಷ್ಠ ಒಂದು 5 ನಿಮಿಷ ಆದರೂ ನೋಡಿದ್ರು ಅಂದರೆ ಆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಎಕ್ಸಾಮನ್ನು ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಯಾಕಂದರೆ ಡೈರೆಕ್ಟ್ ಅಪ್ಲಿಕೇಶನ್ ಹಾಕ್ತಾರೆ, ಡೈರೆಕ್ಟಾಗಿ ಎಕ್ಸಾಮ್ಗೆ ಹೋಗ್ತಾರೆ. ಹೀಗಾಗಿ ಅಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ, ಯಾವ ರೀತಿ ಫೇಸ್ ಮಾಡಬೇಕು ಅನ್ನುವಂಥ ಮಾಹಿತಿ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ತಾವುಗಳು ಏನು ಮಾಡಿ, ನಮ್ಮ ಚಾನಲಲ್ಲಿ ಬರುವಂತಹ ವಿಡಿಯೋಗಳು ಅವರಿಗೆ ವರ್ಷಪೂರ್ತಿ ಉಪಯುಕ್ತವಾಗುವಂತಹ ವಿಡಿಯೋಗಳು ಇರ್ತವೆ. ಸೊ ನೋಡ್ತಾ ಹೋಗಿ. ಪ್ರತಿನಿತ್ಯವೂ ಕೂಡ ನಾನು ಹೇಳಿದೆಲ್ಲ, ಇನ್ನೂ ಅಪ್ಲಿಕೇಶನ್ ಕಾಲ್ ಆಗಿಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಕರೀತಾರೆ. ಕಳೆದ ವರ್ಷ ಜೂನ್ 1ಕ್ಕೆ ಅಪ್ಲಿಕೇಶನ್ ಕರೆದಿದ್ರು, ಈ ವರ್ಷ ಇನ್ನೂ ಕೂಡ ಅರ್ಜಿಯನ್ನು ಕರೆದಿಲ್ಲ. ನಾನು ಕೂಡ ತಮಗೆ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೀನಿ, ಯಾವಾಗ ಅಪ್ಲಿಕೇಶನ್ ಕರೀತಾರೆ, ಏನೇನು ದಾಖಲೆಗಳು ಬೇಕಾಗುತ್ತವೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅನ್ನುವಂಥ ಮಾಹಿತಿಯನ್ನು. ಸೊ ಇಲ್ಲಿ ತಾವೇನು ಮಾಡಬೇಕು ಅಂದರೆ, ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಬಿಟ್ಟರೆ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಆ ವಿಡಿಯೋಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಸೊ ಇಲ್ಲಿ ನಮ್ಮ ಚಾನಲಲ್ಲಿ ಪ್ರತಿನಿತ್ಯವೂ ಕೂಡ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ಗಳಾಗಿರ್ಬೋದು, ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳು, ಮತ್ತು ಇಲ್ಲಿ ಪ್ರತಿನಿತ್ಯ ಯಾವ ರೀತಿಯಾಗಿ ನಾವು ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಇವತ್ತು ಕೂಡ ನಾನು ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಇಲ್ಲಿ ಮಾದರಿಯಾದಂತಹ ಒಂದು ಕ್ವಶನ್ ಪೇಪರ್ ಆಗಿರ್ಬೋದು. ಇದು ಇಲ್ಲಿ ಏನು ಇದು ನವೋದಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳಬಹುದಾದ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ ಆಗಿರುತ್ತವೆ. ನವೋದಯ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಸುಮಾರು ಇಲ್ಲಿ 10 ಮಾದರಿಗಳಿರ್ತಾವೆ. ನಾನು ಈಗಾಗಲೇ ಇದೇ ವರ್ಷನೇ ಈಗ ಇದು 5ನೇ ಮಾದರಿಗೆ ಬಂದಿದ್ದೀನಿ. 4 ಮಾದರಿಗಳು ಮುಕ್ತಾಯ ಆಗಿದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನವೋದಯಕ್ಕೆ ಸಂಬಂಧಪಟ್ಟಂತಹ 160ಕ್ಕೂ ಹೆಚ್ಚು ವಿಡಿಯೋಗಳದಾವು. ಪ್ಲೇಲಿಸ್ಟಲ್ಲಿ ಇರ್ತದೆ, ತಾವು ಹೋಗಿ ಪ್ಲೇಲಿಸ್ಟ್ ನೋಡಬೇಕು. ನವೋದಯಕ್ಕೆ ಸಂಬಂಧಪಟ್ಟಂತಹ ಲಿಸ್ಟ್ ಇರ್ತದೆ, ಅಲ್ಲಿ 160ಕ್ಕೂ ಹೆಚ್ಚು ವಿಡಿಯೋಗಳದಾವು. ತಾವು ಕೆಳಗಡೆಯಿಂದ ಅಂದರೆ ಲಾಸ್ಟ್ ವಿಡಿಯೋದಿಂದ ನೋಡ್ತಾ ಬನ್ನಿ, ಅದು ಕಳೆದ ವರ್ಷದ್ದಾಗಿರ್ತದೆ. ತುಂಬ ಒಳ್ಳೆಯ ವಿಡಿಯೋಗಳಿವೆ, ಒಳ್ಳೆಯ ಇನ್ಫಾರ್ಮೇಷನ್ ಇರ್ತದೆ, ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗುತ್ತದೆ. ಸೊ ಹಾಗಾಗಿ ತಾವೇನು ಮಾಡಿ, ಮಕ್ಕಳಿಗೆ ಪೋಷಕರು ತಾವು ತಿಳಿಸ್ಬೋದು, ಅಥವಾ ಟೀಚರ್ಸ್ಗಳು ಬೇರೆ ಶಾಲೆ ಟೀಚರ್ಸ್ಗಳಾಗಿದ್ದರೆ ತಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಈ ವಿಡಿಯೋಗಳನ್ನು ಸಜೆಸ್ಟ್ ಮಾಡಿ ಅಥವಾ ತಿಳಿಸ್ಕೊಡಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇವತ್ತು ನಾನು 5ನೇ ಮಾದರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗಿ. ಮೊದಲನೇದಾಗಿ ಇಲ್ಲಿ ಏನು 5ನೇ ಮಾದರಿ ಅಂದರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 2 ಬಾಕ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ತಮಗೆ ಸಿಂಪಲ್ ಆಗಿ ತಿಳಿಸೋದಾದರೆ, ಇಲ್ಲಿ 2 ಸಮಸ್ಯಾ ಚಿತ್ರಗಳದಾವು, ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ 2 ಸಪ್ರೇಟ್ ಆದಂಥ ಬಾಕ್ಸ್ಗಳದಾವು. ಹಾಗಾದರೆ ಇದರ ಅರ್ಥ ಏನು ಗೊತ್ತಾ, ಇಲ್ಲಿ ಏನು ಅಂದರೆ ಮೊದಲೆರಡು ಚಿತ್ರಗಳು ಒಂದು ಸಹ ಸಂಬಂಧವನ್ನು ಹೊಂದಿವೆ. ಅದೇ ರೀತಿ ಮುಂದಿನ 2 ಚಿತ್ರಗಳನ್ನು ನಾವು ಹೋಲಿಕೆ ಮಾಡಿ ಇಲ್ಲಿ 4ನೇ ಚಿತ್ರ ಯಾವ್ದು ಬರುತ್ತಾ ಅಂತ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಕಂಡುಹಿಡಿಯಬೇಕಾಗುತ್ತದೆ. ಇದೇ ಈ ಒಂದು ಸಮಸ್ಯಾ ಚಿತ್ರಗಳ ಒಂದು ಪದ್ಧತಿ ಅಥವಾ ರೀತಿ ಅಂತ ಹೇಳಬಹುದು. ಹಾಗಾದರೆ ಯಾವ ರೀತಿ ಆನ್ಸರ್ ಚೆಕ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಒಂದು ವೃತ್ತವನ್ನು ಕೊಡಲಾಗಿರುತ್ತೆ, ಒಳಗಡೆ ಒಂದು ತ್ರಿಭುಜ ಇದೆ, ಒಂದು ಸಣ್ಣದಾದಂಥ ಡಾಟನ್ನು ತುಂಬಲಾಗಿದೆ. ಇವಾಗ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡ್ಬೋದು, ನೆಕ್ಸ್ಟು ಈ ತ್ರಿಭುಜ ಇತ್ತಲ್ಲ ಅದು ಹೊರಗಡೆ ಬಂದಿದೆ ನೋಡಿ. ಇವಾಗ ತಾವು ನೋಡ್ಬೋದು, ಒಳಗಡೆ ಇರೋ ತ್ರಿಭುಜ ಹೊರಗಡೆ ಬಂದಿದೆ. ಅದೇ ರೀತಿ ದೊಡ್ಡ ವೃತ್ತ ಏನು ಹೊರಗಿತ್ತಲ್ಲ ಅದು ಒಳಗೆ ಹೋಗಿದೆ, ಮತ್ತು ಚುಕ್ಕಿಯನ್ನು ಇಡಲಾಗಿದೆ. ಅದು ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಒಂದು ತ್ರಿಭುಜ ಹೊರಗಡೆ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಚೌಕ ಇದೆಯಲ್ಲ, ಚೌಕ ಏನಾಗುತ್ತೆ ಇಲ್ಲಿ ನೋಡ್ಬೋದು, ಈ ರೀತಿ ಹೊರಗಡೆ ಬರುತ್ತದೆ. ಚೌಕ ಹೊರಗೆ ಬರುತ್ತೆ. ನೆಕ್ಸ್ಟು ತ್ರಿಭುಜ ಇದೆಯಲ್ಲ ಒಳಗಡೆ ಹೋಗುತ್ತೆ, ಒಂದು ಡಾಟ್ ಬರುತ್ತದೆ. ಸೊ ಹಾಗಾದರೆ ನೋಡ್ತಾ ಹೋಗಿ ಇಲ್ಲಿ ಯಾವುದಾಗುತ್ತೆ ಅಂತ, ಇಲ್ಲಿ ಅವ್ರು ಕೊಟ್ಟಿರುವಂತಹ ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ ನೋಡಿ, ಇಲ್ಲಿ ಆಪ್ಷನ್ಸ್ಗಳನ್ನು ಯಾವ್ದು ಬರುತ್ತೆ ಅಂತ. ಇಲ್ಲಿ ನೋಡ್ರಿ, ಬಿ ಆಪ್ಷನ್ ಬರುವುದಿಲ್ಲ, ಯಾಕಂದರೆ ಇಲ್ಲಿ ತ್ರಿಭುಜ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇದು ನೋಡ್ಬೋದು, ಇದು ಆ ರೀತಿಯಾದಂಥ ಚಿತ್ರ ಇಲ್ಲ ಇದರಲ್ಲಿ. ಸೊ ಇಲ್ಲಿ
ನಾವೇನು ಅನ್ಕೋಬೇಕು, ಡಿ ಕೂಡ ಆಗುವುದಿಲ್ಲ. ಇನ್ನು ಬಿ ನೋಡ್ಬೋದು, ಬಿ ಹೊರಗಡೆ ತ್ರಿಭುಜ ಬಂದೈತಿ, ಸೊ ಇದು ಕೂಡ ಆಗುವುದಿಲ್ಲ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ, ಎ ಆಗುತ್ತೆ. ಹೊರಗಡೆ ಚೌಕ ಬರಬೇಕು ಅಂತ ಹೇಳಿದ್ದೆ, ತ್ರಿಭುಜ ಇದೆ, ಒಂದು ಡಾಟ್ ಕೂಡ ಕೊಡಲಾಗಿರುತ್ತದೆ, ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು ಒಂದು ತ್ರಿಭುಜ, ಚೌಕ, ವೃತ್ತ ಬಂದಿದೆ. ಈ ಕಡೆಗಿರುವಂತಹ ಒಂದು ವೃತ್ತ ದೊಡ್ಡದಾಗಿದೆ, ಮೇಲೆ ಚೌಕ, ಕೆಳಗಡೆ ತ್ರಿಭುಜ. ಇನ್ನು ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂತ ನೋಡ್ತಾ ಹೋಗಿ, ಮೊದಲಿಗೆ ಏನು ಬಂದಿದೆ, ಚೌಕ, ನೆಕ್ಸ್ಟ್ ವೃತ್ತ, ಆಮೇಲೆ ತ್ರಿಭುಜ. ಹಾಗಾದ್ರೆ ಇಲ್ಲಿ ಕಡೆಗೆ ಯಾವುದಿತ್ತು, ವೃತ್ತ ಇತ್ತಲ್ವಾ, ಅದು ಹೊರಗಡೆ ದೊಡ್ಡದಾಗೈತಿ. ಇಲ್ಲಿ ತ್ರಿಭುಜ ಲಾಸ್ಟ್ಗೆ ಇತ್ತಲ್ವಾ, ಸೊ ಇಲ್ಲಿ ಏನಾಗುತ್ತೆ, ದೊಡ್ಡ ತ್ರಿಭುಜ ಆಗುತ್ತದೆ, ನೋಡ್ಬೋದು. ಅದು ಆದ್ಮೇಲೆ ಚೌಕ ಮೇಲ್ಗಡೆ ಬಂದಿದೆ ಅಂದಮೇಲೆ ಇಲ್ಲಿ ಏನಿದೆ, ವೃತ್ತ ಮೇಲ್ಗಡೆ ಬರುತ್ತದೆ. ಅದು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಚೌಕ ಕೆಳಗಡೆ ಬರುತ್ತದೆ, ನೋಡ್ಬೋದು, ವೃತ್ತ ಈ ರೀತಿ ಬರುತ್ತೆ. ಸೊ ನೋಡ್ರಿ, ತ್ರಿಭುಜ ಇದೆ ಮೇಲ್ಗಡೆ, ಹಾಗಾದ್ರೆ ಇಲ್ಲಿ ಎ ಆಪ್ಷನ್ ಇಲ್ಲ, ಬಿ ಇಲ್ಲ, ಮತ್ತು ಡಿ ಕೂಡ ಇಲ್ಲ. ಇಲ್ಲಿ ಸಿ ಆಪ್ಷನ್ ಇದೆ ನೋಡಿ, ತ್ರಿಭುಜ ಇದೆ, ವೃತ್ತ ಇದೆ, ಚೌಕ ಇದೆ, ಸೊ ಇಲ್ಲಿ ಸಿ ಆಪ್ಷನ್ ಇದಕ್ಕೆ ಬರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಎಷ್ಟು ವೃತ್ತಗಳದು ನೋಡ್ತಾ ಹೋಗಿ, 1 2 3 ವೃತ್ತಗಳು, ಒಂದು ಚೌಕ ಬಂದಿದೆ. ಹಾಗಾದ್ರೆ ಇಲ್ಲಿ ನೋಡ್ಬೋದು, ಅದೇ ಏನು ಚೌಕ ಇದೆಯಲ್ಲ, ಇಲ್ಲಿ 3 ಚೌಕಗಳಾಗಿದ್ದಾವೆ. ಈ ವೃತ್ತ ಏನಿದೆ ಹೊರಗಡೆ ಬಂದಿದೆ, ಯಾಕಂದ್ರೆ ಇಲ್ಲಿ ಒಂದು ಚೌಕ ಇತ್ತು, ಈಗ ಅದು 3 ಚೌಕ ಅದು. ವೃತ್ತ 3 ಇದ್ದು 1 ಆಯಿತು. ಇವಾಗ ನೋಡ್ರಿ ನೆಕ್ಸ್ಟು ಇಲ್ಲೇನಿದೆ ಅಂದರೆ ತ್ರಿಭುಜ ಇತ್ತು, 3 ಗೆರೆಗಳು ಬಂದಿದ್ದವು. ಈಗ ಏನಾಗುತ್ತೆ ಅಂದರೆ 1 ಗೆರೆ ಬರುತ್ತೆ. ನೋಡ್ತಾ ಹೋಗಿ, ಇಲ್ಲಿ ತ್ರಿಭುಜಗಳು ಎಷ್ಟಾಗ್ತಾವೆ, ಹಾಗಾದರೆ 1 2 3 ತ್ರಿಭುಜಗಳಾಗ್ತವೆ, ಒಂದರೊಳಗೆ ಒಂದೊಂದು ಬರುತ್ತೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ 3 ತ್ರಿಭುಜಗಳು ಈ ರೀತಿ ಬರುತ್ತೆ, ಇಲ್ಲಿ 1 ಗೆರೆ ಬರುತ್ತದೆ. ಸೊ ಇಲ್ಲಿ ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ. ಇಲ್ಲಿ ಈ ರೀತಿ ಬರುತ್ತೆ, ಸೊ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಎರೋ ಮಾರ್ಕ್ ಕೊಟ್ಟಿದ್ದಾರೆ ಈ ಕಡೆ, ಅದು ಈ ಕಡೆ ವಾಪಸ್ ಹೋಗಿದೆ. ಈಗ ಇದು ನೋಡ್ಬೋದು, ಈ ರೀತಿ ಬಂದಾಗ ನೆಕ್ಸ್ಟ್ ಏನಾಗುತ್ತೆ, ಒಂದು ಈ ಥರ ಬರುತ್ತೆ, ನೋಡ್ಬೋದು. ಇಲ್ಲಿ ಈ ರೀತಿ ಬರುತ್ತೆ. ಹಾಗಾದ್ರೆ ಗೆರೆಗಳು ಎಷ್ಟದ ನೋಡ್ತಾ ಹೋಗಿ, ಇಲ್ಲಿ 1 2 3 4 5 6 7 ಇದಾವೆ. ಸೊ ಇಲ್ಲಿ ನೋಡ್ತಾ ಹೋಗೋಣ ನಾವು ಯಾವುದಾಗುತ್ತೆ ಅಂತ. ಇಲ್ಲಿ ನೆನೆಸೋಣ, ಇದನ್ನು ಇದೇ ದಿಕ್ಕಿಗೆ ಬರಬೇಕಲ್ವ, ಅದು 1 2 3 4 5 6 7. ಸೊ ಇಲ್ಲಿ ಇದೇ ಆಪ್ಷನ್ ಆಗುತ್ತದೆ. ಈ ರೀತಿ ಅದನ್ನು ಒಂದನ್ನೊಂದು ಹೋಲಿಕೆ ಮಾಡಬೇಕು ನಾವು. ಈ 2 ಸಮಸ್ಯೆ ಚಿತ್ರಗಳನ್ನು ನೋಡಿಕೊಂಡು ಅದೇ ರೀತಿಯಾದಂಥ 2 ಸಮಸ್ಯೆ ಚಿತ್ರಗಳು ಬರುತ್ತೆ. ಇಲ್ಲಿ ನೋಡ್ಬೋದು, 2 ವೃತ್ತಗಳು ಕೊಟ್ಟಿದ್ದಾರೆ, ಒಂದು ರೇಖೆ, ವಕ್ರ ರೇಖೆಯನ್ನು ಎತ್ತಿ ಕೆಳಗಡೆ ಬಂದಿದೆ. ಇವಾಗ ಏನಾಗಿದೆ ಅಂದರೆ, ಇಲ್ಲಿರುವಂತಹ ಒಂದು ರೇಖೆ ಇದೆಯಲ್ಲ, ಇಲ್ಲಿ 2 ಆಗಿದಾವೆ, ಅಲ್ಲಿ ವೃತ್ತ ಇಲ್ಲಿ 2 1 ಬಂದಿದೆ. ಸೊ ಅಷ್ಟೇ ವ್ಯತ್ಯಾಸ. ಇಲ್ಲಿ ಚೌಕ 2 1 ಚೌಕ ಬರುತ್ತೆ, ಅದೇ ರೀತಿಯಾಗಿ ಒಂದು ರೇಖೆ ಬರುತ್ತದೆ. ಹಾಗಾದ್ರೆ ನೋಡ್ತಾ ಹೋಗಿ ಇಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ ಅಂತ. ಇಲ್ಲಿ ಕೊಟ್ಟಿದ್ದಾರೆ ಅವರು, 2 ಚೌಕ ಕೊಟ್ಟಿದ್ದಾರೆ ಅಂದರೆ ಅದು ಒಂದೇ ಚೌಕ ಆಗುತ್ತೆ. ಹಾಗಾದರೆ ಇಲ್ಲಿ ಬರುತ್ತೆ ಅದು ಚೌಕ, ನೋಡ್ಬೋದು, ಇಲ್ಲಿ ಚೌಕ ಬರುತ್ತೆ. ಇಲ್ಲಿರುವಂಥ ರೇಖೆ ಏನಾಗುತ್ತೆ, ಇಷ್ಟು ಬರುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಎ ಆಪ್ಷನ್ ಇಲ್ಲ, ಬಿ ಇಲ್ಲ, ಇಲ್ಲಿ ಸಿ ಆನ್ಸರ್ ಆಗುತ್ತೆ, ಡಿ ಆಗೋದಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು, ಇಲ್ಲಿ ಯಾವುದಿದೆ ಅಂತ. ಇಲ್ಲಿ ನೋಡ್ಬೋದು 3 ಡಾಟ್ಗಳು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸಮಸ್ಯೆ ಚಿತ್ರ ಈ ರೀತಿ ಬಂದಿದೆ. ನೆಕ್ಸ್ಟ್ ಏನಾಗುತ್ತೆ, ಅವು ಅಲ್ಲೇ ಇರ್ತಾವೆ, ಅದು ಕೆಳಗಡೆ ಬಂದಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, 2 ಡಾಟ್ ಕೊಟ್ಟಿದ್ದಾರೆ, ಇದಕ್ಕೊಂದು ಜಾಯಿಂಟ್ ಇದೆ ಅಂದಾಗ ಅದು ಏನಾಗುತ್ತೆ, ಈ ಡಾಟ್ಗಳು ಇಲ್ಲೇ ಇರ್ತಾವೆ, ಬಟ್ ಇದು ಈ ಕಡೆ ಟರ್ನ್ ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ನೋಡಿ, ಇಲ್ಲಿ ಎ ಇಲ್ಲ, ಮತ್ತು ಬಿ ಇಲ್ಲ, ಡಿ ಇಲ್ಲ, ಆದರೆ ಸಿ ಆಪ್ಷನ್ ಆಗುತ್ತೆ ನೋಡಿ. ಇನ್ನು ನೆಕ್ಸ್ಟ್ ಇಲ್ಲೊಂದು ವೃತ್ತ ಕೊಟ್ಟಿರ್ತಾರೆ, ಇದನ್ನು ಎಷ್ಟು ಭಾಗ ಮಾಡಿದ್ದಾರೆ ನೋಡಿ, 1 2 3 4 5 6 7 8 ಭಾಗ ಮಾಡಿದ್ದಾರೆ. ಇಲ್ಲಿ 4 ಇದೆ ಅಂದರೆ ಇದು ಕೂಡ 8 ಭಾಗ ಆಗಬೇಕು. ಸೊ ಇಲ್ಲಿ ನೋಡೋಣ, ಇಲ್ಲಿ ಸಿ ಆಪ್ಷನ್ ಇಲ್ಲ, ಡಿ ಇಲ್ಲ, ಬಿ ಇಲ್ಲ, ಎ ಇದೆಯಲ್ಲ, 8 ಭಾಗಗಳು ಆಗಿದಾವು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಒಂದು ಚೌಕ ಕೊಟ್ಟಿದ್ದಾರೆ, ಅದರೊಳಗಡೆ ತ್ರಿಭುಜ ಇದೆ. ಈಗ ನೆಕ್ಸ್ಟ್ ಏನಾಗಿದೆ ಅಂದರೆ, ಈ ತ್ರಿಭುಜ ಇಲ್ಲಿ ಈ ಕಡೆ ನೆಕ್ಸ್ಟ್ ಚಿತ್ರದಲ್ಲಿ ದೊಡ್ಡದಾಗಿದೆ, ಈ ಹೊರಗಡೆ ಇರೋ ಚೌಕ ಇಲ್ಲಿ ಒಳಗಡೆ ಬಂದಿದೆ, ಇಲ್ಲಿ ತುಂಬಲಾಗಿರ್ತದೆ. ನೆಕ್ಸ್ಟ್ ಇದೇ ರೀತಿಯಾದಂಥ ಒಂದು ತ್ರಿಭುಜ ಹೊರಗೆ ಬರುತ್ತೆ. ಹಾಗಾದರೆ ಇಲ್ಲಿ ತುಂಬಿರ್ತಾರೆ ನೆಕ್ಸ್ಟ್ ಬರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಆದರೆ ಅದು ಚೌಕ ಬರಬೇಕು, ಯಾಕಂದರೆ ಇಲ್ಲಿ ಚೌಕ ಇತ್ತು, ಒಳಗಡೆ ತ್ರಿಭುಜ ಇತ್ತು. ಇಲ್ಲಿ ಹೊರಗಡೆ ತ್ರಿಭುಜ ಆಗಿದೆ, ಒಳಗಡೆ ಚೌಕ ಬಂದಿದೆ. ಸೊ ಇಲ್ಲಿ ಹೊರಗಡೆ ತ್ರಿಭುಜ ಇರುತ್ತೆ, ಒಳಗಡೆ ಚೌಕ ಬರುತ್ತದೆ. ಹಾಗಾದರೆ ಇಲ್ಲಿ ಅದು ತುಂಬಿದ್ದಿರಬೇಕದು. ಇಲ್ಲಿ ನೋಡಿ ತ್ರಿಭುಜ ಇದೆ, ಬಟ್ ನಮ್ಮ ಚೌಕ ಆದರೆ ದಿಕ್ಕು ನೋಡ್ಬೋದು, ಇಲ್ಲಿ ಯಾವ ರೀತಿ ಇದೆ ಅದೇ ರೀತಿಯೇ ಬರಬೇಕಲ್ವಾ. ಸೊ ಇಲ್ಲಿ ಬಿನೂ ಇಲ್ಲ, ಎ ಇಲ್ಲ, ಸಿ ಇಲ್ಲ, ಡಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಸಮಸ್ಯೆ ಚಿತ್ರ ನೋಡೋಣ. ಇಲ್ಲಿ ನೋಡಿ,
ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಇದೆಯಲ್ಲ, ಇದು ಅಪೋಸಿಟ್ ದಿಕ್ಕಿನಲ್ಲಿದೆ, ಏನೂ ವ್ಯತ್ಯಾಸ ಇಲ್ಲ. ಸೊ ಇಲ್ಲಿರುವಂಥ ಸಮಸ್ಯೆ ಚಿತ್ರವು ಕೂಡ ಅಪೋಸಿಟ್ ಬರಬೇಕಾಗುತ್ತದೆ. ಸೊ ಇಲ್ಲಿ ಎ ಅಥವಾ ಬಿ ಅಥವಾ ಡಿ ಇಲ್ಲ, ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ಪಂಚಭುಜಾಕೃತಿ ಇದೆ, ಇಲ್ಲೊಂದು ಬ್ಲಾಕನ್ನು ಮಾಡಲಾಗುತ್ತದೆ. ಇದನ್ನು ಏನು ಮಾಡಿದ್ರೆ ಕೆಳಗಡೆ ಬಂದೈತಿ ಇವಾಗ, ಆದರೆ ಅರ್ಧ ತುಂಬಿದ್ದಾರೆ. ಸೊ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಇದು ಸ್ಟೇಟ್ ಬರುತ್ತೆ, ಆದರೆ ಇದು ಏನಾಗುತ್ತೆ ನೋಡ್ರಿ, ಇದು ಒಳಗಡೆ ಬರಬೇಕದು ಕೊಟ್ಟಿದ್ದಾರೆ ನೋಡ್ರಿ, ಮೇಲ್ಗಡೆನೆ ಅಂಟ್ಕೋಬೇಕು. ಬಟ್ ಅದು ಅರ್ಧ ತುಂಬಿರಬೇಕಾಗುತ್ತೆ, ಮೇಲೆ ಹೋಗ್ಬೇಕದು. ಸೊ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೇಲ್ಗಡೆ ಹೋಗಿದೆ, ಆದರೆ ಇಲ್ಲಿ ನೋಡ್ತಾ ಹೋಗಿ ಮೇಲೆ ತುಂಬಿದ್ದಿಲ್ಲ. ಇದು ಡಿಯಲ್ಲಿ ಇದು ಕೆಳಗಡೆ ಬಂದಿದೆ. ಇದು ನೋಡ್ಬೋದು, ಇದು ಮೇಲ್ಗಡೆ ತುಂಬಿದೆ, ಆದರೆ ಅಪೋಸಿಟ್ ದಿಕ್ಕಿನಲ್ಲಿ ಬಂದೈತಿ. ಸೊ ಇದು ಆಗೋದಿಲ್ಲ. ಇಲ್ಲಿ ನೋಡ್ರಿ, ಈ ಪಂಚಭುಜಾಕೃತಿ ಕೆಳಗಡೆ ಬಂದಿದ್ದೆಲ್ಲ ಮೇಲ್ಗಡೆ ಹೋಗಬೇಕಾಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಮುಂದಿನ ಪ್ರಶ್ನೆಯನ್ನು ತಾವು ಇಲ್ಲಿ ಒಂದು 6 ಬಾಹುಗಳುಳ್ಳುವಂಥ ಒಂದು ಷಡ್ಭುಜಾಕೃತಿ ಐತಿದು. ಇಲ್ಲಿ ನೋಡ್ಬೋದು, ಎರೋ ಮಾರ್ಕ್ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಗೆರೆ ಇತ್ತು. ನೆಕ್ಸ್ಟ್ ಏನಾಗಿದೆ, ಇಲ್ಲಿರುವಂಥ ಎರೋ ಮಾರ್ಕ್ ಏನಾಗಿದೆ, ಇಲ್ಲಿ ಬಂದಿದೆ ಒಂದು ಎರೋ ಮಾರ್ಕು, ಮತ್ತು ಇಲ್ಲೊಂದು ರೇಖೆ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದದ. ಮುಂದೆ ಬರುವಂಥದ್ದು ಎಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿ 1. ಅದೇ ರೀತಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿರ್ಬೇಕು, ಇಲ್ಲಿತ್ತದು ಫಸ್ಟು 1 2 3ನೇದಕ್ಕೆ ಬಂದೈತಿ. ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಇಲ್ಲಿ 3ನೇದಕ್ಕೆ ಬಂದಿದೆ ಅಂದರೆ ಮುಂದೆ ಎಲ್ಲಿ ಬರುತ್ತೆ, 1 2 3 ಈ ಜಾಗದಲ್ಲಿ ಬರುತ್ತೆ. ಅದ್ರ ಹಿಂದ್ಗಡೆನೇ ಇರಬೇಕಾಗುತ್ತೆ, ಅದು 0 ಅದು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಸರಿಯಾಗಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿತ್ತು ಅಂದರೆ ನೋಡ್ರಿ, ಇಲ್ಲಿದ್ದಾಗ ಏನಾಯ್ತದು, ಇಲ್ಲಿ 2ನೇ ಆಪ್ಷನ್ಗೆ ಬಂತು. ಅಂದರೆ ನೋಡ್ಬೋದು, ಇಲ್ಲಿತ್ತು ಅಂದರೆ ಈ ಜಾಗದಲ್ಲಿತ್ತು, 1 2ನೇದಕ್ಕೆ ಬಂದಿದೆ ಅಂದರೆ. ಸೊ ಇಲ್ಲಿ ಕೂಡ ಹಾಗೆ ಆಗುತ್ತೆ, 1 2ನೇದಕ್ಕೆ ಬರುತ್ತೆ. ಇಲ್ಲಿ ನೋಡ್ತಾ ಹೋಗಿ ಎರೋ ಮಾರ್ಕ್ನು ಕೂಡ ನೋಡಬೇಕಾಗುತ್ತೆ ನೀವು. ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಒಂದು ಚುಕ್ಕಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಎಷ್ಟು ಭಾಗಗಳದ ನೋಡ್ತಾ ಹೋಗಿ, ಭಾಗಗಳು 1 2 3 4 5 6 7 8 ಭಾಗಗಳದಾವು. ಇಲ್ಲಿ ನೋಡ್ರಿ, ಮೊದಲು ಎಲ್ಲಿತ್ತು, ಇಲ್ಲಿತ್ತು. ಸೊ ಇಲ್ಲಿ ಏನಾಗಿದೆ ಅಂದರೆ ಹಿಂದಕ್ಕೆ ಬಂದಿದೆ, 1 2 3 ಭಾಗ ಹಿಂದಕ್ಕೆ ಬಂದದ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿತ್ತು ಅಂದರೆ 1 2 3. ಇಲ್ಲಿ ನೋಡ್ರಿ, 1 2 3 ಅಂತ ಹೇಳಿದಾರಲ್ಲ, 1 2 3 ಇಲ್ಲಿ ಬರುತ್ತೆ. ಮತ್ತು ಈ ರೇಖೆ ಇದೆಯಲ್ಲ, ಅದರ ಹಿಂದೆನೇ ಇದೆ, ಅದರ ಒಂದು ಸಂಖ್ಯೆ ಹಿಂದಿದೆ ನೋಡ್ಬೋದು ಇಲ್ಲಿ. ಹಾಗಾದರೆ ಇದು ಇಲ್ಲಿತ್ತು, ಇಲ್ಲಿ ಬಂದಿದೆ ಇದು. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ನೋಡ್ತಾ ಹೋಗಿ, ಇಲ್ಲಿ ಸರಿಯಾಗಿ ನೋಡ್ರಿ, ಸಿ ಆಪ್ಷನ್ನು ಆಗುತ್ತದೆ, ಡಿ ಆನ್ಸರ್ ಆಗೋದಿಲ್ಲ. ಇಲ್ಲಿ ನೋಡಿ, ಈಗ ಒಂದು ಕೋನವನ್ನು ಕೊಡಲಾಗಿರುತ್ತೆ, ಇಲ್ಲಿ ಒಂದು ಸ್ಟಾರನ್ನು ಕೊಡಲಾಗಿರುತ್ತೆ. ಈಗೇನಾಗಿದೆ, ಅದು ಈ ಕಡೆ ಬಂದಿದೆ, ಅದು ಆದರೆ ಸ್ಟಾರ್ ತೆಗೆಯಲಾಗಿದೆ. ಅಂದರೆ ಈ ರೀತಿ ಇರೋದು ಈ ರೀತಿ ಹೋಯಿತು. ಈ ಕಡೆ ದಿಕ್ಕಿ ಬಂದಿದ್ದು ಏನಾಗುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಬರುತ್ತದೆ. ಸೊ ಇಲ್ಲಿ ಯಾವುದೇ ಸ್ಟಾರ್ ಇರೋದಿಲ್ಲ. ಸೊ ಬಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಎ ಆಗುತ್ತದೆ. ಇಲ್ಲಿ ನೋಡ್ಬೋದು, ಒಂದು ಅರ್ಧ ವೃತ್ತ ಕೊಡಲಾಗಿರ್ತದೆ, ಅದನ್ನೇ ಫುಲ್ ಮಾಡಿ ಇಲ್ಲಿ ಬ್ಲಾಕ್ ಮಾಡಲಾಗಿರ್ತದೆ. ಇನ್ನು ನೆಕ್ಸ್ಟ್ ಇದು ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗಿ, ಈ ರೀತಿ ಬರುತ್ತೆ ನೋಡ್ಬೋದು. ಹಾಗಾದರೆ ಇಲ್ಲಿ ಆಪ್ಷನನ್ನು ನೋಡಿದಾಗ ಫುಲ್ಲು ತುಂಬಬೇಕಾಗುತ್ತಲ್ವ ಅದನ್ನು ನಾವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಬರುತ್ತೆ ನೋಡ್ರಿ. ಈ ರೀತಿ ಬಂದಾಗ ಮೇಲ್ಗಡೆ ತುಂಬಬೇಕು ಅರ್ಧ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಎ ಇಲ್ಲ, ಬಿ ಇಲ್ಲ, ಇಲ್ಲಿ ನೋಡ್ತಾ ಹೋದಾಗ ಸಿ ಆಪ್ಷನ್ನು ಆಗುತ್ತದೆ, ಡಿ ಇಲ್ಲ. ನೆಕ್ಸ್ಟು